ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಚೌಕಾಬಾರ ವೆಜಿಟೇಬಲ್ ಬೆಡ್ನ ಮತ್ತೊಮ್ಮೆ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಕಾರಣ ಬಂದು ನಾನು ಮೊದಲನೇ ಸತಿ ಮಾಡಿದಾಗ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದೆ. ಅಂದರೆ ಅರ್ಧಂಬರ್ಧ ತಿಳ್ಕೊಂಡು ನಾನು ಮಾಡಿದ್ದು. ಸೊ ಹಾಗಾಗಿ ಒಂದಷ್ಟು ಮಿಸ್ಟೇಕ್ಸ್ ಆಯಿತು. ಸೊ ಅದು ಒಂಥರ ಒಳ್ಳೆ ಲರ್ನಿಂಗ್ ಇತ್ತು ನನಗೆ. ಸೊ ಅದನ್ನೆಲ್ಲ ತಿದ್ದುಪಡಿಸಿ ನಾನು ಈಗ ಹೊಸ ಅನುಭವಗಳಿಂದ ಈ ಒಂದು ಬೆಡ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ಇವಾಗವರೆಗೂ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದ್ರ ಮೇಲೆ ಏನೇನು ಮಾಹಿತಿ ಗೊತ್ತಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಮೊದಲನೇ ವಿಡಿಯೋನಲ್ಲಿ ನಾನು ಜನರಲ್ ಆಗಿ ಹೇಗೆ ಇದನ್ನ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದೆ. ಇದರಲ್ಲಿ ನಾವು ಬೀಜ ಕೂಡ ಹೇಗೆ ಹಾಕ್ತೀವಿ ಅನ್ನೋದ್ರ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಏನಿದು ಚೌಕಾಬಾರ ವೆಜಿಟೇಬಲ್ ಬೆಡ್ ಅಂತ ಹೇಳಿದ್ರೆ, ಒಂದು ಬಾಕ್ಸ್ನ ವಿಜುವಲೈಸ್ ಮಾಡ್ಕೊಳ್ಳಿ. 3x3 ಫೀಟ್ದು, ಅಂದರೆ 3 ಅಡಿ ಅಗಲ 3 ಅಡಿ ಉದ್ದ ಇರಬೇಕು. ಇದರಲ್ಲಿ ನೀವು ಮತ್ತೆ ಒಂದೊಂದು ಅಡಿಗೆ ಸಪ್ರೇಷನ್ ಮಾಡ್ಕೊಳ್ಳಿ. ಸೊ ಒಂದೊಂದು ಅಡಿಗೆ ಸಪ್ರೇಷನ್ ಮಾಡಿದಾಗ ನಿಮಗೆ 9 ಬಾಕ್ಸ್ಗಳು ಸಿಗುತ್ತೆ ಒಳಗಡೆ. ಸೊ ಈ ಒಂದೊಂದು ಬಾಕ್ಸ್ನಲ್ಲಿ ಕೂಡ ನಾವು ಒಂದೊಂದು ಗಿಡಗಳನ್ನ ನೆಡ್ತೀವಿ. ಅಂದರೆ ಒಂದೊಂದು ಅಡಿಗೂ ಒಂದೊಂದು ಗಿಡ ಇರುತ್ತೆ. ಈ ಗಿಡಗಳನ್ನ ನಾವು ಲೇಯರ್ ಸಿಸ್ಟಮ್ನಲ್ಲಿ ಹಾಕ್ತೀವಿ. ಸೊ ಆ ಲೇಯರ್ಸ್ ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮೊದಲನೇ ಲೇಯರ್ನಲ್ಲಿ ನಾವು 1 ಅಡಿ ಎತ್ತರ ಬೆಳೆಯುವಂಥ ಗಿಡಗಳನ್ನ ಹಾಕ್ತೀವಿ. ನಾವು ಇದರಲ್ಲಿ ಸಾಮಾನ್ಯವಾಗಿ ಈ ಸೊಪ್ಪಿನ ಗಿಡಗಳಿರ್ತಾವಲ್ಲ ಅಂಥದ್ದನ್ನು ಇಲ್ಲಿ ಹಾಕ್ತೀವಿ. ಮತ್ತು ಮೊದಲನೇ ಲೇಯರ್ನಲ್ಲಿ ನಾವು ಬೀಜ ಬಿತ್ತನೆ ಮಾಡುವಾಗ ಪೂರ್ತಿ ಬಾಕ್ಸ್ನಲ್ಲಿ ಹರಡಿಸ್ತೀವಿ ನಾವು ಪೂರ್ತಿ ಬೀಜನ. ಸೊ ಇದೆಲ್ಲ ನಾನು ತೋರಿಸ್ತೀನಿ ಮುಂದೆ. ನೆಕ್ಸ್ಟ್ ಎರಡನೇ ಲೇಯರ್ ಬಂದು ನಾವು ಗೆಡ್ಡೆ ಗೆಣಸು ಈ ಥರದನ್ನು ನಾವು ಹಾಕೋದು. ಇದು ನಾವು ಬಾರ್ಡರ್ನಲ್ಲಿ ಹಾಕ್ತೀವಿ. ಸೊ ಬಾರ್ಡರ್ಸ್ನಲ್ಲಿ ನಾವು ಕ್ಯಾರೆಟು, ಬೀಟ್ರೂಟು, ನೂಕೋಲು, ಮೂಲಂಗಿ ಈ ಥರದ ಗಿಡಗಳನ್ನ ನಾವು ಹಾಕ್ತೀವಿ. ಇದಾದ್ಮೇಲೆ ನೆಕ್ಸ್ಟು 3ನೇ ಲೇಯರು. ಇದು ಬಂದು ಪ್ಲಸ್ ಆಕಾರದಲ್ಲಿ ನಾವು ಗಿಡಗಳನ್ನ ನೆಡ್ತೀವಿ. ಇಲ್ಲಿ ಒಂದು 2ರಿಂದ 4 ಅಡಿಯಷ್ಟು ಹೈಟ್ ಬೆಳೆಯುವಂಥ ಗಿಡಗಳನ್ನ ನಾವು ಹಾಕ್ತೀವಿ. ಹಾಗೆಯೇ ಇದರಲ್ಲಿ ಏಕದಳ ಅಥವಾ ದ್ವಿದಳ ಯಾವ್ದಾದ್ರು ಒಂಥರದ ಗಿಡಗಳನ್ನ ನಾವಿಲ್ಲಿ ನೆಡ್ತೀವಿ. ಇದಾದ್ಮೇಲೆ 4ನೇ ಲೇಯರ್ ಗಿಡಗಳನ್ನ ನಾವು ಡಯಾಗ್ನಲ್ ಅಂದರೆ ಕಾರ್ನರ್ಸ್ ಇರುತ್ತಲ್ಲ ಆ ಜಾಗದಲ್ಲಿ ನಾವು ನೆಡ್ತೀವಿ. ಈ ಗಿಡಗಳು 4ರಿಂದ 6 ಅಡಿಯಷ್ಟು ಎತ್ತರ ಇರುತ್ತೆ. ಮತ್ತೆ ಇದರಲ್ಲೂ ಅಷ್ಟೇ ನಾವು ಏಕದಳ ಅಥವಾ ದ್ವಿದಳ ಜಾತಿ ಆ ಥರದ ಗಿಡಗಳನ್ನ ಹಾಕ್ತೀವಿ. ಬಟ್ ಮೇನ್ ಏನಂತ ಹೇಳಿದ್ರೆ, ನೀವು 3ನೇ ಲೇಯರ್ ಅಂದರೆ ಪ್ಲಸ್ ಆಕಾರದಲ್ಲಿ ಏಕದಳ ಹಾಕಿದ್ರೆ ಇಲ್ಲಿ ದ್ವಿದಳ ಹಾಕ್ತೀರಾ ಕಾರ್ನರ್ಸಲ್ಲಿ. ಅದೇ ರೀತಿ ಪ್ಲಸ್ನಲ್ಲಿ ನೀವು ದ್ವಿದಳ ಹಾಕಿದ್ರೆ ಕಾರ್ನರ್ಸ್ನಲ್ಲಿ ಏಕದಳ ಹಾಕಬೇಕು. ಆಲ್ಟರ್ನೇಟ್ ಥರ ಹಾಕಬೇಕು ನೀವು. ಇದಾದ್ಮೇಲೆ 5ನೇ ಲೇಯರು. ಇದು ಸೆಂಟರ್ನಲ್ಲಿ ಹಾಕುವಂಥ ಗಿಡ. ಇಲ್ಲಿ ನಾವು 6 ಅಡಿಗಿಂತ ಎತ್ತರ ಇರುವಂಥ ಗಿಡಗಳನ್ನ ನಾವು ಇಲ್ಲಿ ಹಾಕ್ತೀವಿ. ಈ ರೀತಿ ಮಾಡಿದಾಗ ನಾವು ಸೂರ್ಯನ ಕಿರಣನ ಕಂಪ್ಲೀಟಾಗಿ ನಾವು ಯೂಸ್ ಮಾಡ್ತೀವಿ. 100% ಯುಟಿಲೈಸೇಷನ್ ಥರ. ಯಾಕಂದರೆ ಪ್ರತಿ ಒಂದು ಲೇಯರ್ನಲ್ಲೂ ಕೂಡ ಗಿಡಗಳ ಎತ್ತರ ವೇರಿಯೇಷನ್ಸ್ ಇರುತ್ತೆ. ಸೊ ಒಂದಕ್ಕೊಂದು ಅಷ್ಟೊಂದು ಕಾಂಪಿಟೇಷನ್ ಥರ ಇರಲ್ಲ. ಎಲ್ಲದಕ್ಕೂ ಸೂರ್ಯನ ಕಿರಣ ಕ್ಲೀನಾಗೆ ಬೀಳುತ್ತೆ. ಈ ರೀತಿ ನಾವು ಬಾಕ್ಸ್ನಲ್ಲಿ ಗಿಡಗಳ ಬೀಜನ ಬಿತ್ತನೆ ಮಾಡ್ತೀವಿ, ಅಂದರೆ ಗಿಡಗಳನ್ನ ಬೆಳೆಸ್ತೀವಿ ನಾವು. ಈ ಮೆಥಡ್ಗೆ ಚೌಕಾಬಾರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಬಾಕ್ಸ್ನಲ್ಲಿ ಒಳಗಡೆ 9 ಸಣ್ಣ ಬಾಕ್ಸಸ್ ಇದೆ. ಅಂದರೆ 9 ಗಿಡಗಳನ್ನ ನಾವು ನೆಡ್ಬೋದು. ಹಾಗೆಯೇ ಮೇಲೆ ಕೆಳಗಡೆ ಬಾರ್ಡರ್ಸ್ನ ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೂಡ ನಾವು 2 ಗಿಡನ ಹಾಕ್ಬೋದು, ಗೆಡ್ಡೆ ಗೆಣಸು. ಸೊ 9 + 2 11 ಆಯಿತು. ಆಮೇಲೆ ಮೊದಲನೇ ಲೇಯರು ಪೂರ್ತಿ ಸೊಪ್ಪಿನ ಲೇಯರ್ನ ಹಾಕ್ತೀವಲ್ಲ ಅದು ಕೂಡ ಒಂದು ಸಪ್ರೇಟ್ ಗಿಡ. ಸೊ 12 ಟೋಟಲ್ ಆಗಿ ನಾವು 12 ಗಿಡನ ಒಂದು ಬಾಕ್ಸ್ನಲ್ಲಿ ಬೆಳೆಸ್ಬೋದು. ಇದಕ್ಕೋಸ್ಕರನೇ ಇದರ ಹೆಸರು ಚೌಕಾಬಾರ. ಚೌಕ ಅಂತ ಹೇಳಿದ್ರೆ ಬಾಕ್ಸು, ಬಾರ ಅಂದರೆ 12. ಒಂದು ಬಾಕ್ಸ್ನಲ್ಲಿ ನಾವು 12 ಥರದ ಗಿಡಗಳನ್ನ ಬೆಳೆಸ್ಬೋದು. ಇದೇ ರೀತಿ ನೀವು 5 ಬಾಕ್ಸ್ನ ಮಾಡಿದ್ರೆ 5 ಬಾಕ್ಸ್ನಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನ ನೀವು ಬೆಳೆಸ್ಕೊಂಡ್ರೆ ನೀವು ಹತ್ತತ್ರ 45ರಷ್ಟು ತರಕಾರಿಗಳನ್ನ ನೀವು ಬೆಳೆಸ್ಕೋಬೋದು. 45ರಿಂದ 60ಅಷ್ಟು. ಸೊ ಇದಿಷ್ಟು ಬಂದು ನಾವು ಗಿಡಗಳನ್ನ ಯಾವ ರೀತಿ ನೆಡ್ತೀವಿ ಬಾಕ್ಸ್ನಲ್ಲಿ ಅಂತ ಹೇಳ್ಬಿಟ್ಟು. ಇದೇ ರೀತಿ ನಾವು 5 ಬಾಕ್ಸ್ನ ಪ್ರಿಪೇರ್ ಮಾಡಬೇಕು. ಅಂದರೆ ಈ ಮಾಡೆಲ್ ಪ್ರಕಾರ ನಾವು 5 ಬಾಕ್ಸ್ ಮಾಡೆಲ್ನ ನಾವು ಮಾಡೋದು. ಅದರಲ್ಲಿ 1 ಬಾಕ್ಸ್ ಈ ರೀತಿ ನಾವು ರೆಡಿ ಮಾಡ್ತೀವಿ. ಇದೇ ಥರ ನಾವು 2ನೇ ಬಾಕ್ಸ್ನಲ್ಲಿ ಕೂಡ ಮಾಡ್ತೀವಿ. ಬಟ್ ಇಲ್ಲಿ ಫಸ್ಟ್ ಬಾಕ್ಸ್ನಲ್ಲಿ ಏನು ಹಾಕಿದ್ದೀವಿ ಅದೇ ಗಿಡಗಳನ್ನ ನಾವು ರಿಪೀಟ್ ಮಾಡಲ್ಲ, ಬೇರೆ ಬೇರೆ ಗಿಡಗಳನ್ನ ನಾವು ಹಾಕ್ತೀವಿ. ಬಟ್ ಆ ಸಿಸ್ಟಮ್ಸ್ ಎಲ್ಲ ಸೇಮ್ ಆಗಿರುತ್ತೆ. ಅಂದರೆ ಮೊದಲನೇ ಲೇಯರಲ್ಲಿ ಸೊಪ್ಪು ಹಾಕ್ತೀವಿ, 2ನೇ ಲೇಯರ್ನಲ್ಲಿ ಗೆಡ್ಡೆ ಗೆಣಸು ಈ ಥರದ್ದು ಹಾಕ್ತೀವಿ, 3ನೇ ಲೇಯರ್ನಲ್ಲಿ ಫಸ್ಟು ಏನಾದರೂ ನೀವು ಏಕದಳ ಹಾಕಿದರೆ ಈಗ ಇಲ್ಲಿ ದ್ವಿದಳ ಹಾಕ್ತೀರಾ. ಆ ಥರ ಆಲ್ಟರ್ನೇಟ್ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿನಲ್ಲಿ ನಾವು 5 ಬಾಕ್ಸ್ನ ರೆಡಿ ಮಾಡ್ತೀವಿ. ಸೊ ಟೋಟಲ್ ಆಗಿ ನಮ್ಮ ಈ ಚೌಕಾಬಾರ ವೆಜಿಟೇಬಲ್ ಬೆಡ್ 15 ಅಡಿ ಉದ್ದ 3 ಅಡಿ ಅಗಲ ಆಗುತ್ತೆ. ಹಾಗೇನೆ ನಾವಿದ್ರಲ್ಲಿ 9 ಇಂಚಷ್ಟು ಮಣ್ಣನ್ನು ತುಂಬಿಸ್ಬೇಕು. ಅಂದ್ರೆ ಈ ವೆಜಿಟೇಬಲ್ ಬೆಡ್ ಹೈಟು 9 ಇಂಚಷ್ಟು ಇರಬೇಕು. ಮತ್ತೆ ನೀವು ಈ ಬಾಕ್ಸ್ ಮಾಡೋವಾಗ ಕೂಡ ಅಷ್ಟೇ ಇದರ ಉದ್ದ ಏನಿರುತ್ತೆ ಅದು ಬಂದು ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಅಗಲ ಬಂದ್ಬಿಟ್ಟು ಈಸ್ಟ್ ವೆಸ್ಟ್. ಇದಕ್ಕೆ ಕಾರಣ ಬಂದು
ನಮಗೆ ಸೂರ್ಯನ ಕಿರಣ ಸಮಾನವಾಗಿ ಹರಡುತ್ತೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಿಮ್ಮಲ್ಲಿ ಬೈ ಚಾನ್ಸ್ ಆ ಥರದ್ದೆಲ್ಲ ಜಾಗ ಇಲ್ಲ ಅಂದರೆ ಅಫ್ಕೋರ್ಸ್ ಬೇರೆ ರೀತಿ ಕೂಡ ಮಾಡ್ಬೋದು, ಬಟ್ ಐಡಿಯಲ್ ಆಗಿ ಈ ರೀತಿ ಮಾಡಬೇಕಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಹತ್ರ ಇವಾಗ ಜಾಗ ಕಮ್ಮಿ ಇದೆ, 15 ಅಡಿ ಅಷ್ಟಿಲ್ಲ ಅಂತ ಹೇಳಿದ್ರೆ ನೀವು ಬಾಕ್ಸ್ಗಳನ್ನ ಕಮ್ಮಿ ಮಾಡ್ಕೋಬೋದು. ಬಟ್ ಜ್ಞಾಪಕ ಇರಲಿ, 3x3 ಒಂದು ಬಾಕ್ಸ್ನ ನಾವು ರೆಡಿ ಮಾಡ್ತೀವಿ, ಅದನ್ನು ರೆಪ್ಲಿಕೇಟ್ ಅಥವಾ ಡೂಪ್ಲಿಕೇಟ್ ಮಾಡ್ತಾ ನಾವು ಹೋಗೋದು. ಆ್ಯಂಡ್ ಗಿಡಗಳು ಅಷ್ಟೇ, ಒಂದೇ ರೀತಿಯ ಗಿಡಗಳನ್ನ ನಾವು ರಿಪೀಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಇದಿಷ್ಟು ಜ್ಞಾಪಕ ಇಟ್ಕೊಂಡು ನೀವು ಮಾಡ್ಬೋದು. ಈ ಬೆಡ್ ಮಾಡೋದ್ರಲ್ಲಿ ಇನ್ನೂ ಒಂದಷ್ಟು ವಿಷಯಗಳಿದೆ. ನಾವು ಇದರಲ್ಲಿ ಬೇಸಿಕಲಿ 9 ಇಂಚು ಮಣ್ಣು ಅಷ್ಟನ್ನ ತುಂಬಬೇಕು ನಾವು. ಆಮೇಲೆ ಈ ಮಣ್ಣನ್ನು ಏನು ತುಂಬ್ತೀವಿ ನಾವು ಅದು ಉದ್ರುದ್ರಾಗಿರ್ಬೇಕು, ಯಾಕಂದ್ರೆ ಬೇರುಗಳಿಗೆಲ್ಲ ಗಾಳಿ ಆಡಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಮಣ್ಣ ಒಂದ್ಸತಿ ಉಳ್ಮೆ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಹಾಕುವಾಗ ಈ ರೀತಿ ಹಾಕ್ತೀವಿ. ಆಮೇಲೆ ಬಾರ್ಡರ್ಸ್ಗೆಲ್ಲ ನೀವು ಸಪೋರ್ಟ್ ಆಗಿ ಟೈಲ್ಸ್ ಇಡ್ಬೋದು, ಇಲ್ಲ ಹೆಂಚಿಡ್ಬೋದು, ಇಲ್ಲಾಂದರೆ ತೆಂಗಿನ ಮಟ್ಟೆ ಬರುತ್ತಲ್ಲ ಆ ಥರದ್ದು ಇಡ್ಬೋದು, ಇಲ್ಲಾಂದರೆ ಶೀಟು ಏನಾದರೂ ನಿಮಗೆ ಏನು ಸಿಗುತ್ತೆ ನಿಮ್ಮ ಹತ್ರ ಆ ಥರದ್ದನ್ನು ನೀವು ಸಪೋರ್ಟಿವ್ ಥರ ಇಟ್ಬಿಟ್ಟು ಕೂಡ ನೀವು ಮಾಡ್ಬೋದು ಇದನ್ನು. ಇಲ್ಲಿ ನೀವು ನೋಡ್ಬೋದು, ನಾನು ಈ ಸತಿ ಬರೀ 2 ಬಾಕ್ಸ್ ಮಾತ್ರ ಮಾಡಿದ್ದೀನಿ, ಯಾಕಂದರೆ ಜಾಗ ಅಷ್ಟಿರಲಿಲ್ಲ. ಆಮೇಲೆ ಇಲ್ಲಿ ಏರು ಮಡಿ ಥರ ಮಾಡೋ ಬದಲು ಮಣ್ಣು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನೆಲದ ಲೆವೆಲ್ಗೆನೆ ನಾನು ಮಣ್ಣನ್ನು 6ರಿಂದ 9 ಇಂಚಷ್ಟು ಅಗದ್ಬಿಟ್ಟು ಲೂಸ್ ಮಾಡಿ ಅದ್ರ ಸುತ್ತಾನೆ ಟೈಲ್ಸ್ ಇಟ್ಬಿಟ್ಟು ರೆಡಿ ಮಾಡಿರೋದು. ಈ ರೀತಿ ಮಣ್ಣನ್ನ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಬಾಕ್ಸ್ನ 1 ಅಡಿಗೆ ಡಿವೈಡ್ ಮಾಡ್ಕೋತೀವಿ. ಸೇಮ್ ನಾನು ವಿಡಿಯೋನಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಡಿವೈಡ್ ಮಾಡ್ಕೋತೀವಿ. ಇಲ್ಲಿ ನೀವು ಒಂದು ಕಡ್ಡಿನಲ್ಲಿ ಸುಮ್ಮನೆ ಹಿಂಗೆ ಗೆರೆ ಎಳೆದ್ಬಿಟ್ಟು ಡಿವೈಡ್ ಮಾಡ್ಕೋಬಹುದು. ವಿಡಿಯೋನಲ್ಲಿ ನೋಡ್ಬೋದು, ನಾನು ಗೆರೆ ಹಾಕಿರೋದೆಲ್ಲ ಒಂದಷ್ಟು ಅಂದಾಜಾಗಿ ಕಾಣಿಸುತ್ತೆ. ಇದರಲ್ಲಿ ನಾನು ಯಾವ್ಯಾವ ಗಿಡಗಳನ್ನ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದ್ರ ಪ್ರಕಾರ ಇಲ್ಲಿ ಬೀಜನ ನಾವು ಹಾಕೋದು. ಇಲ್ಲಿ ನಾನು ಈ ಸತಿ ಮಾಡಿರುವಂಥ ವೆಜಿಟೇಬಲ್ ಬೆಡ್ಗೆ ಏನೇನು ಗಿಡಗಳು ಹಾಕಬೇಕು ಅನ್ನೋದನ್ನು ನಾನು ಡಿಸೈನ್ ಮಾಡಿದ್ದೀನಿ. ಈ ಸತಿ ನಾನು ಬರೀ 2 ಬಾಕ್ಸ್ ಮಾಡಿರೋದು, ಹಾಗಾಗಿ ಇಲ್ಲಿ ನೀವು ಬರೀ 2 ಬಾಕ್ಸಿನ ಲೇಔಟ್ನ ನೋಡ್ತಿದ್ದೀರಾ. ನಾನು ಹೇಳಿರೋ ಥರ ನಾವು ಲೇಯರ್ ಸಿಸ್ಟಮ್ನಲ್ಲಿ ಬೀಜ ಬಿತ್ತನೆ ಮಾಡ್ತೀವಿ. ಸೊ ಅದೇ ರೀತಿ ನಾನಿಲ್ಲಿ ಒಂದೊಂದು ಲೇಯರ್ನಲ್ಲಿ ಏನೇನು ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಮೊದಲನೇ ಬಾಕ್ಸ್ನಲ್ಲಿ ಇಲ್ಲಿ ಮೊದಲನೇ ಲೇಯರ್ನಲ್ಲಿ ನಾವು 1 ಅಡಿ ಎತ್ತರ ಬರುವಂಥ ಗಿಡಗಳನ್ನ ಹಾಕಬೇಕು. ಸೊ ಸೊಪ್ಪಿನ ಗಿಡಗಳನ್ನ ನಾವು ಹಾಕೋದಿಲ್ಲಿ. ಇಲ್ಲಿ ನಾನು ಮೊದಲನೇ ಬಾಕ್ಸ್ಗೆ ಧನ್ಯನ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಸೊಪ್ಪು ಬೀಜನ ಪೂರ್ತಿ ಬಾಕ್ಸ್ನಲ್ಲಿ ನಾವು ಹಾಕಬೇಕಾಗತ್ತೆ. ನೆಕ್ಸ್ಟು ಸೆಕೆಂಡ್ ಲೇಯರ್ ಬಂದು ನಾವು ಬಾರ್ಡರ್ಸ್ನಲ್ಲಿ ಹಾಕುವಂಥ ಗಿಡಗಳು. ಇಲ್ಲಿ ನಾನು ಕೆಳಗಡೆ ಬಾರ್ಡರ್ಗೆ ಈರುಳ್ಳಿ ಬೀಜನ ಹಾಕಿದ್ದೀನಿ, ಹಾಗೇನೆ ಲೆಫ್ಟ್ ಸೈಡ್ ಮತ್ತೆ ಮೇಲ್ಗಡೆ ಬಾರ್ಡರ್ಸ್ಗೆ ನಾನು ಕ್ಯಾರೆಟ್ ಬೀಜನ ಹಾಕಿದ್ದೀನಿ. ಇದಾದ್ಮೇಲೆ ಮೂರನೇ ಲೇಯರು ನಾನು ಹೇಳಿರೋ ಥರ ಪ್ಲಸ್ ಫಾರ್ಮೇಷನ್ನಲ್ಲಿ ಹಾಕ್ತೀವಿ ನಾವು. ಸೊ ಇಲ್ಲಿ ನಾನು ಬುಷ್ ಬೀನ್ಸ್ ಹಾಕಿದ್ದೀನಿ. ನಾನು ಹೇಳಿರೋ ಥರ 3ನೇ ಲೇಯರ್ನಲ್ಲಿ ನಾವು ಏಕದಳ ಅಥವಾ ದ್ವಿದಳ ಜಾತಿಯ ಗಿಡನ ಹಾಕಬೇಕು. ಸೊ ನಾನಿಲ್ಲಿ ಪ್ಲಸ್ನಲ್ಲಿ ದ್ವಿದಳ ಜಾತಿ ಗಿಡನ ಹಾಕಿದ್ದೀನಿ. ಹಾಗೇನೆ ಇದರ ಹೈಟ್ ಕೂಡ ನೀವು ಜ್ಞಾಪಕ ಇಟ್ಕೋಬೇಕು. ಬುಷ್ ಬೀನ್ಸ್ ಬಂದು ಅಂದಾಜಾಗೆ 2ರಿಂದ 4 ಫೀಟ್ ಅಷ್ಟು ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬುಷ್ ಬೀನ್ಸ್ನ ಹಾಕಿದ್ದೀನಿ. ನೆಕ್ಸ್ಟು 4ನೇ ಲೇಯರು ನಾವು ಡಯಾಗ್ನಲ್ಸ್ ಅಂದರೆ ಕಾರ್ನರ್ಸ್ನಲ್ಲಿ ಹಾಕ್ತೀವಿ. ಮತ್ತೆ ನಾವು 3ನೇ ಲೇಯರ್ ಅಂದರೆ ಪ್ಲಸ್ನಲ್ಲಿ ದ್ವಿದಳ ಹಾಕಿರೋದ್ರಿಂದ ನಾವಿಲ್ಲಿ ಏಕದಳನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಲೇಡೀಸ್ ಫಿಂಗರ್ ಗಿಡನ ಹಾಕ್ತಿದ್ದೀನಿ. ಹಾಗೇನೆ ಲೇಡೀಸ್ ಫಿಂಗರ್ ಬಂದು ನಿಮಗೆ 4ರಿಂದ 6 ಅಡಿಯಷ್ಟು ಉದ್ದ ಬರುತ್ತೆ. ಸೊ ಹಾಗಾಗಿ ಇದನ್ನ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ 5ನೇ ಲೇಯರ್ಗೆ ನಾನಿಲ್ಲಿ ಟೊಮೆಟೊ ಗಿಡನ ಹಾಕಿದ್ದೀನಿ. ಯಾಕಂದ್ರೆ ಟೊಮೆಟೊ ಗಿಡ 6 ಅಡಿಗಿಂತ ಜಾಸ್ತಿ ಹೈಟ್ ಕೂಡ ಬರುತ್ತೆ. ಸೊ ನಾವು ಸಪೋರ್ಟ್ ಕೊಟ್ಬಿಟ್ಟು ಅದನ್ನ ಬೆಳೆಸ್ಕೊಂಡು ಹೋದ್ರೆ ಫುಲ್ ಹೈಟ್ ಜಾಸ್ತಿ ಬರುತ್ತೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಇಂದ ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಮುಂಚೆ ಮಾಡಿರುವ ಬೆಡ್ನಲ್ಲಿ ಬಂದಿರುವ ಟೊಮೆಟೊ ಗಿಡ ಒಂದು 6 ಅಡಿಗಿಂತ ಎತ್ತರ ಹೋಗಿತ್ತದು. ಅದಕ್ಕೋಸ್ಕರ 6 ಅಡಿ ಬಂದರೂ ನಡೆಯುತ್ತೆ, ಪರವಾಗಿಲ್ಲ. 6 ಅಡಿಗಿಂತ ಎತ್ತರ ಬಂದರೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಬಂದು ನಮ್ಮ ಮೊದಲನೇ ಬಾಕ್ಸಿನ ಗಿಡಗಳು. ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್ಗೆ ಬಂದ್ರೆ ಮೊದಲನೇ ಲೇಯರ್ನಲ್ಲಿ ನಾವು ಪಾಲಕ್ ಹಾಕಿದ್ದೀವಿ. ಪಾಲಕ್ ಬೀಜನ ಪೂರ್ತಿ ಬಾಕ್ಸ್ ಹಾಕ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಲೇಯರು ಬಾರ್ಡರ್ಸ್ನಲ್ಲಿ ಹಾಕುವಂಥದ್ದು. ಸೊ ಇಲ್ಲಿ ನಾನು ಕೆಳಗಡೆ ಬೀಟ್ರೂಟ್ ಹಾಕಿದ್ದೀನಿ, ರೈಟ್ ಸೈಡಲ್ಲಿ ಮೂಲಂಗಿ ಹಾಕಿದ್ದೀನಿ, ಮತ್ತೆ ಮೇಲ್ಗಡೆ ಈರುಳ್ಳಿನ ಹಾಕಿದ್ದೀನಿ. ಇದಾದ್ಮೇಲೆ 3ನೇ ಲೇಯರು ಪ್ಲಸ್ ಫಾರ್ಮೇಷನ್ ಅಲ್ಲಿ ಹಾಕಬೇಕಾಗಿರೋದು. ಇಲ್ಲಿ ನಾನು ಬದನೆಕಾಯಿ ಹಾಕಿದ್ದೀನಿ. ಬದನೆಕಾಯಿ ಬಂದು ಏಕದಳ. ಅಂಡ್ ನಾನು ಹೇಳಿರೋ ತರ ಹಿಂದಿನ ಬಾಕ್ಸ್ ನಲ್ಲಿ ನಾವು ಪ್ಲಸ್ ನಲ್ಲಿ ಏನಾದರೂ ದ್ವಿದಳ ಹಾಕಿದ್ರೆ ನೆಕ್ಸ್ಟ್ ಬಾಕ್ಸ್ ನಲ್ಲಿ ನಾವು ಏಕದಳನ ಹಾಕಬೇಕಾಗುತ್ತೆ. ಸೊ ಆ ರೀತಿ ನಾವು ಹಾಕಬೇಕು. ಇದಕ್ಕೆ ಕಾರಣ ಬಂದ್ಬಿಟ್ಟು ನಾವು ಈ ರೋ ವೈಸ್ ನೋಡ್ಕೊಂಡು ಹೋದ್ರೆ ಇಲ್ಲಿ ನೋಡ್ಬೋದು ಲೇಡೀಸ್ ಫಿಂಗರ್ ಇದೆ, ಇದು ಬಂದು ಏಕದಳ, ಇದಾದ್ಮೇಲೆ ದ್ವಿದಳ ಇರುತ್ತೆ, ಇದಾದ್ಮೇಲೆ ಏಕದಳ ಬರುತ್ತೆ, ಮತ್ತೆ ದ್ವಿದಳ ಆಗುತ್ತೆ, ಮತ್ತೆ ಏಕದಳ, ಮತ್ತೆ ದ್ವಿದಳ. ಅಂದ್ರೆ ಒಂದು ರೋನಲ್ಲಿ ಆಲ್ಟರ್ನೇಟ್ ಆಗಿ ಏಕದಳ ದ್ವಿದಳ ಈ ರೀತಿ ಚೇಂಜಸ್ ಇರಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಸಿಸ್ಟಮ್ನ ಫಾಲೋ ಮಾಡ್ತಿದ್ದೀವಿ. ಸೊ ಇಲ್ಲಿ ಪ್ಲಸ್ ಫಾರ್ಮೇಷನ್ ಅಲ್ಲಿ ನಾನಿಲ್ಲಿ ಬದನೆಕಾಯಿನ
ಹಾಕಿರೋದು. ಇದು ಏಕದಳ ಜಾತಿಗೆ ಸೇರಿರೋದು. ನೆಕ್ಸ್ಟ್ 4ನೇ ಲೇಯರ್ಗೆ ಕಾರ್ನರ್ಸ್ ನಲ್ಲಿ ನಾನಿಲ್ಲಿ ಹೂಕೋಸು ಮತ್ತೆ ಎಲೆಕೋಸನ್ನ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ದ್ವಿದಳ ಜಾತಿಗೆ ಸೇರಿರುವಂತ ಗಿಡ. ಅಗೇನ್ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬೀಜ ಯಾವ ಜಾತಿಗೆ ಸೇರಿರೋದು ಅಂತ ಹೇಳ್ಬಿಟ್ಟು. 5ನೇ ಲೇಯರ್ ಅಲ್ಲಿ ನಾನು ಮಧ್ಯದಲ್ಲಿ ಜೋಳನ ಹಾಕಿದ್ದೀನಿ. ಸೊ ಇದು 6 ಅಡಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ನೀವಿಲ್ಲಿ ಹೇಳ್ಬೋದು ಈ ಕ್ಯಾಬೇಜು ಕಾಲಿಫ್ಲವರ್ ಎಲ್ಲ ತುಂಬಾ ಎತ್ತರ ಬರಲ್ಲ ಅಂತ ಹೇಳ್ಬಿಟ್ಟು. ಹೌದು, ತುಂಬಾ ಎತ್ತರ ಬರಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೆ 1-2 ಅಡಿ ಅಷ್ಟಾದ್ರೂ ಬರುತ್ತೆ. ಮತ್ತೆ ಬದನೆಕಾಯಿ ಬಂದ್ಬಿಟ್ಟು ನಿಮ್ಗೆ ಇದಕ್ಕಿಂತ ಜಾಸ್ತಿ ಎತ್ತರ ಇರುತ್ತೆ. ಸೊ ಹೈಟ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಅಗೇನ್ ಇದು ಇನ್ನೊಂದು ಎಕ್ಸ್ಪೆರಿಮೆಂಟೇಷನ್ ತರ. ಸೊ ಇದು ಓನಾಗಿ ನಾನು ಮಾಡಿ ಅರ್ಥ ಮಾಡ್ಕೊಂಡು ಮಾಡಿರೋದು. ಸೊ ಇದು ಹೇಗೆ ಬರುತ್ತೆ ಏನಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನೆಕ್ಸ್ಟು ಇನ್ನ ತಿಳ್ಕೊಳಂಗಾಗುತ್ತೆ. ಸೊ ಇದಿಷ್ಟು ಬಂದು ಈ ಸತಿ ಮಾಡಿರುವಂತ ಬೆಡ್ಡಿನ ಲೇಔಟ್ ಡಿಸೈನು. ಸೊ ಇದೇ ರೀತಿ ನಾವು ಇವಾಗ ನೆಕ್ಸ್ಟ್ ಬೀಜನ ಬಿತ್ತನೆ ಮಾಡಬೇಕು. ಇಲ್ಲಿ ನಾನು ಬರೀ ಒಂದು ಬಾಕ್ಸಿನ ಬೀಜ ಬಿತ್ತನೆ ಮಾತ್ರ ನಾನು ತೋರಿಸ್ತಿದ್ದೀನಿ, ಯಾಕಂತ ಹೇಳಿದ್ರೆ ಇನ್ನೊಂದು ಬಾಕ್ಸಿಗೆ ಸಿಮಿಲರ್ ಇರೋದು. ಸೊ ಈ ಫಸ್ಟ್ ಬಾಕ್ಸ್ ನಲ್ಲಿ ನಾನು ತೋರಿಸಿರೋ ತರ ಮೊದಲನೇ ಲೇಯರು ಧನ್ಯಾನ ಹಾಕಬೇಕು. ಸೊ ಹಾಗಾಗಿ ನಾವಿಲ್ಲಿ ಧನ್ಯಾನ ಪೂರ್ತಿ ಬಾಕ್ಸ್ಗೆ ಹರಡ್ತಾ ಇದ್ದೀವಿ. ಅಂಡ್ ಈ ಮೊದಲನೇ ಬಾಕ್ಸ್ಗೆ ನೀವು ಹಾಕುವಾಗ ಬೀಜನ ಪೂರ್ತಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಈ ರೀತಿ ಕೈಯಲ್ಲಿ ಮಣ್ಣನ್ನ ಸಾರಿಸಿ. ಸೊ ಅದು ಲೈಟಾಗಿ ಮಣ್ಣು ಜೊತೆ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅಂದರೆ ಕವರ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಮಾಡೋದು. ಸೊ ಈ ಸೊಪ್ಪುಗಳನ್ನ ಹಾಕುವಾಗ ಸ್ವಲ್ಪ ಜಾಸ್ತಿ ಬೀಜಗಳನ್ನ ಹಾಕಿ. ಆ್ಯಂಡ್ ನಾವಿಲ್ಲಿ ಎಲ್ಲ ದೇಸಿ ಬೀಜಗಳನ್ನ ಯೂಸ್ ಮಾಡ್ತಿರೋದು. ದೇಸಿ ಬೀಜಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ ಅದರದ್ದು, ಹಾಗೆಯೇ ಜರ್ಮಿನೇಷನ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಲೇಯರು ನಾನು ಹೇಳಿರೋ ಥರ ನಾವು ಬಾರ್ಡರ್ಸ್ನಲ್ಲಿ ಈ ಫಸ್ಟ್ ಬಾಕ್ಸ್ನಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿರೋದು. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾರೆಟ್ನ ಹಾಕ್ತಿದ್ದೀವಿ, ಹಾಗೆಯೇ ಈರುಳ್ಳಿ ಕೂಡ ನಾವು ಹಾಕಿದ್ದೀವಿ. ನೆಕ್ಸ್ಟು ಮೂರನೇ ಲೇಯರ್ ಬಂದು ಪ್ಲಸ್ ಫಾರ್ಮೇಷನಲ್ಲಿ ಹಾಕಬೇಕಾಗಿರೋದು. ಇಲ್ಲಿ ನಾವು ಬೀನ್ಸ್ನ ಹಾಕ್ತಿದ್ದೀವಿ. ಆ್ಯಂಡ್ ಈ ಬೀನ್ಸ್ ಬಂದುಬಿಟ್ಟು ನಾನು ಮೊದಲನೇ ಬಾಕ್ಸ್ನಲ್ಲಿ ಬೆಳೆದಿರೋ ಅಂಥ ಬೀನ್ಸ್ ಗಿಡದಿಂದ ಬೀಜ ಮಾಡಿ ಹಾಕ್ತಾ ಇರೋದಿಲ್ಲಿ. ಸೊ ಇಲ್ಲಿ ನನ್ನ ಹತ್ರ ಒಂದು 6-8 ಬೀಜ ಏನೋ ಇತ್ತು. ಸೊ ಅದರಲ್ಲಿ ಒಂದಷ್ಟು ಕರೆಕ್ಟಾಗಿ ಒಣಗಿರೋವರೆಗೂ ಕಾದಿಲ್ಲ ನಾನು, ಹಾಗೆಯೇ ತೆಗೆದುಬಿಟ್ಟಿದೆ. ಸೊ ಇಲ್ಲಿ 8 ಬೀಜನಲ್ಲಿ ಒಂದೊಂದು ರೀತಿ ಇದೆ ಬೀಜ, ಯಾಕಂದರೆ ಅದು ಪ್ರಾಪರಾಗಿ ಹೇಗೆ ಒಣಗಿಸ್ಬೇಕು ಅಥವಾ ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಹಾಗಾಗಿ ಟ್ರಯಲ್ ಆ್ಯಂಡ್ ಎರರ್ ಥರ ನಾನು ಎಲ್ಲ ಬೀಜಗಳನ್ನು ಟ್ರೈ ಮಾಡಬೇಕಂತ ಹೇಳ್ಬಿಟ್ಟು ಒಂದೊಂದು ಬಾಕ್ಸ್ನಲ್ಲಿ 2 ಬೀಜನ ನಾನು ಹಾಕಿರೋದು. ಆ್ಯಕ್ಚುಲಾಗಿ ನೀವು ಈ ಒಂದೊಂದು ಬಾಕ್ಸ್ನಲ್ಲಿ ಬರೀ ಒಂದೊಂದು ಬೀಜ ಮಾತ್ರ ನೀವು ಇಡಬೇಕಾಗಿರುವಂಥದ್ದು. ಬೈ ಚಾನ್ಸ್ ಬಂದಿಲ್ಲ ಅಂದರೆ ಆಮೇಲೆ ನೀವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 4ನೇ ಲೇಯರ್ನಲ್ಲಿ ಕ್ರಾಸ್ ಅಂದರೆ ಕಾರ್ನರ್ಸ್ನಲ್ಲಿ ನಾವು ಹಾಕಬೇಕಾಗಿರುವಂಥದ್ದು. ಇಲ್ಲಿ ನಾನು ಬೆಂಡೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಇದೆಲ್ಲ ನೀವು ಒಂದೊಂದು ಬೀಜನೇ ನೆಡ್ಬೋದು. ಸೊ 1 ವಾರ ಅಥವಾ 2 ವಾರವರೆಗೂ ನೋಡಿ ಯಾವುದೇ ಗಿಡ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಆಮೇಲೆ ಇನ್ನೊಂದು ಬೀಜ ಕೂಡ ಹಾಕ್ಬೋದು. ಇದಾದ್ಮೇಲೆ ಫೈನಲ್ ಆಗಿ ಮಧ್ಯದಲ್ಲಿ ಟೊಮೆಟೊ ಗಿಡನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಚೆರಿ ಟೊಮೆಟೊ ಹಾಕಿರೋದು ನಾನು. ಸೊ ಈ ರೀತಿ ನಾವು ಬೀಜಗಳನ್ನ ಬಿತ್ತನೆ ಮಾಡ್ತೀವಿ. ಆ್ಯಂಡ್ ಫೈನಲ್ ಆಗಿ ಬೀಜ ಎಲ್ಲ ಬಿತ್ತನೆ ಮಾಡಿದ್ಮೇಲೆ ನಾವು ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಮಣ್ಣಿಗೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬೀಳಬಾರ್ದು, ಅದೊಂದು ಉದ್ದೇಶ. ಇನ್ನೊಂದು ಮಣ್ಣಿನ ತೇವಾಂಶನ ಹಿಡಿದಿಡಬೇಕು. ಸೊ ಹಾಗಾಗಿ ನಾವು ಮಲ್ಚಿಂಗ್ ಮಾಡಬೇಕಾಗತ್ತೆ, ಇದೆರಡು ಮೇನ್ ರೀಸನ್ಗೆ. ಇನ್ನೊಂದು ಬಂದು ಬೈ ಚಾನ್ಸ್ ಗಾಳಿ ಆಡಿದ್ರೆ ಟಾಪ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಮೇಲ್ಮಣ್ಣು, ಅದು ಕೂಡ ಹೋಗ್ಬಿಡುತ್ತೆ ಕೆಲವೊಂದ್ಸತಿ. ಸೊ ಇದೆಲ್ಲ ತಡಿಬೇಕಂತ ಹೇಳ್ಬಿಟ್ಟು ನಾವು ಮೇಲೆ ಮಲ್ಚಿಂಗ್ನ ಮಾಡ್ತೀವಿ. ಸೊ ಯೂಶಲ್ ಆಗಿ ನಾವು ಮಲ್ಚಿಂಗ್ ಮಾಡೋಕ್ಕೆ ಒಂದಷ್ಟು ಒಣಗಿರೋ ಎಲೆಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ನೀವು ನುಗ್ಗೆ ಎಲೆನ ಯೂಸ್ ಮಾಡ್ಬೋದು, ಹೊಂಗೆ ಮರದ ಎಲೆನ ಯೂಸ್ ಮಾಡ್ಬೋದು, ಬೇವಿನ ಎಲೆನ ಯೂಸ್ ಮಾಡ್ಬೋದು. ಇಲ್ಲ ಬೇರೆ ನಿಮ್ಮ ಹತ್ರ ಡ್ರೈ ಆಗಿರೋವಂಥ ಏನಾದರೂ ಹುಲ್ಲು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಈ ಕಾಳುಗಳಿಂದು ಸಿಪ್ಪೆ ಏನಾದಿದ್ರೆ ಆ ಥರದ್ದು ಕೂಡ ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ಡ್ರೈ ಆಗಿರುವಂಥ ಏನಾದರೂ ಆರ್ಗ್ಯಾನಿಕ್ ಮ್ಯಾಟ್ರ್ಗಳನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಬಟ್ ನೆನಪಿರಲಿ, ಅದು ತುಂಬ ಸೈಜ್ ಜಾಸ್ತಿ ಇರಬಾರ್ದು, ಸೈಜು ಚಿಕ್ಕದಿರಬೇಕು. ಯಾಕಂದರೆ ನಾನು ಲಾಸ್ಟ್ ಟೈಮು ಹೊಂಗೆ ಮರದ ಎಲೆನ ಹಾಕಿದ್ದೆ, ಅದರ ಎಲೆ ತುಂಬ ದೊಡ್ಡದಾಗಿರುತ್ತೆ. ಸೊ ಕೆಲವೊಂದಷ್ಟು ಗಿಡಗಳು ಅದನ್ನು ತಳ್ಕೊಂಡು ಮೇಲೆ ಬರೋಕ್ಕೆ ಕಷ್ಟ ಆಗುತ್ತೆ. ಆ ಥರದ ಎಲೆಗಳನ್ನ ಹಾಕಂಗಿದ್ರೆ ಫುಲ್ ಪುಡಿ ಮಾಡಿಬಿಟ್ಟು ಹಾಕಿ, ಅಂದರೆ 1-2 ಇಂಚ್ ಅಷ್ಟು ದೊಡ್ಡದಾಗಿರ್ಬೇಕಷ್ಟೆ. ಸೊ ಈ ಸತಿ ನಾನು ಬೆಡ್ ಮಾಡುವಾಗ ನಾನಿಲ್ಲಿ ಹುಲ್ಲಿಂದ ಹುಲ್ಲು ಮುಚ್ಚಿಗೆ ಮಾಡಿರೋದು. ಇಲ್ಲಿ ನಮ್ಮ ಖಾಲಿ ಸೈಟಲ್ಲಿ ಎಷ್ಟು ಹುಲ್ಲು ಬೆಳೆದಿತ್ತೋ ನಾನು ಅಷ್ಟನ್ನು ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಕಮ್ಮಿ ಥರನೇ ಹೊದಿಕೆ ಆಗಿರೋದು. ನಿಮ್ಮ ಹತ್ರ ಜಾಸ್ತಿ ಸಿಕ್ಕಿದ್ರೆ ಸೊ ಆದಷ್ಟು ಪೂರ್ತಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಹುಲ್ಲನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನೀವು ಹುಲ್ಲಿಂದ ಹೊದಿಕೆ ಥರ ಮಾಡಿದಾಗ ಅದು ಒಂಥರ ನೆಟ್ ಅಥವಾ ಮೆಶ್ ಥರ ಇರುತ್ತೆ. ಆಗ ಗಿಡಗಳು ಆ ಗ್ಯಾಪಿಂದ ಆರಾಮಾಗಿ ಮೇಲ್ ಬರ್ಬೋದು. ಆ ಉದ್ದೇಶಕ್ಕೋಸ್ಕರ ನಾನು ಹುಲ್ಲನ್ನ ಪ್ರಿಫರ್ ಮಾಡಿರೋದು. ಸೊ ಈ ರೀತಿ ನಾವು ಈ ಬೆಡ್ನ ರೆಡಿ ಮಾಡಿದ್ದೀವಿ. ಇದರಲ್ಲಿ ಮೇನಾಗಿ
ಫುಕುವೋಕಾ ಅವರ 4 ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀವಿ. ಉಳ್ಮೆ ಮಾಡಲ್ಲ, ಕಳೆ ಕೀಳಲ್ಲ, ಗೊಬ್ಬರ ಹಾಕಲ್ಲ, ಆಮೇಲೆ ಯಾವುದೇ ರೀತಿಯ ಕೀಟನಾಶಕ, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಇರ್ಬೋದು, ಈ ಥರದ್ದು ಯಾವುದು ನಾವು ಕೆಮಿಕಲ್ಸ್ನ ಯೂಸ್ ಮಾಡಲ್ಲ. ಇದಿಷ್ಟು ಬಂದು ಚೌಕಾಬಾರ ವೆಜಿಟೇಬಲ್ ಬೆಡ್ ಮಾಡುವ ವಿಧಾನ. ಇದನ್ನ ಎಷ್ಟು ಡೀಟೇಲ್ ಆಗಿ ಆಗುತ್ತೋ ಅಷ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಏನಾದರೂ ಟ್ರೈ ಮಾಡ್ಬೇಕಂತಿದ್ರೆ ಆರಾಮಾಗಿ ಟ್ರೈ ಮಾಡಿ. ಡೌಟ್ಸ್ ಇದ್ರೆ ಕೇಳಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ತೀನಿ. ಹಾಗೆಯೇ ಐಕಾಂತಿಕ ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರು ಕೂಡ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ತಿಳ್ಕೊಬೋದು ಇದ್ರ ಬಗ್ಗೆ. ಅವರು ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಅಚ್ಚರಿಗಡಿಗೆ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ. ಅಲ್ಲಿ ಚೌಕಾಬಾರ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಜೊತೆಗೆ ನ್ಯಾಚುರಲ್ ಲಿವಿಂಗ್ ಅಂದರೆ ಸೆಲ್ಫ್ ಸಸ್ಟೈನ್ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಯುತ್ತೆ. ಇಂಟ್ರೆಸ್ಟ್ ಇದ್ರೆ ನೀವು ಅವ್ರನ್ನ ಕರೆ ಮಾಡಿಬಿಟ್ಟು ಈ ಥರದ್ದು ಪ್ರೋಗ್ರಾಮ್ಸ್ನ, ಈವೆಂಟ್ಸ್ನೆಲ್ಲ ಅಟೆಂಡ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.